ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಸಮಾರಂಭವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಅವರು ಸರ್ಕಾರವು ಸಮಾಜದ ಕಟ್ಟಕಡೆಯಲ್ಲಿ ಇರುವ ಎಲ್ಲ ಜಾತಿಗಳಿಗೂ ಸಮಾನತೆ ದೊರಕಿಸುವ ನಿಟ್ಟಿನಲ್ಲಿ ಆಯಾ ಜನಾಂಗದ ಸುಮಾರು 46 ಜನ ದಾರ್ಶನಿಕರನ್ನ ಗುರುತುಪಡಿಸಿ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದೆ. ಅದರಂತೆ ನಾವೆಲ್ಲರೂ ಕೂಡ ಎಲ್ಲ ತತ್ವಜ್ಞಾನಿಗಳು, ಶರಣರು, ದಾರ್ಶನಿಕರು, ಸಮಾಜದ ಹಿತ ಚಿಂತಕರನ್ನ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದೆ ಅಂತ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಹಡಪದ ಸಮಾಜದ ಗೌರವಾಧ್ಯಕ್ಷ ಎಚ್.ಕೆ. ನಾಗರಾಜ್, ಅಧ್ಯಕ್ಷ ವೀರೇಶ್ ಅವರು ಮಾತನಾಡಿ, ನಮ್ಮ ಜನಾಂಗ ಆರ್ಥಿಕವಾಗಿ ಹಿಂದುಳಿದಿದ್ದು ಶುಭ ಸಮಾರಂಭಗಳಿಗೆ ತಾಲೂಕು ಕೇಂದ್ರದಲ್ಲಿ ಒಂದು ಭವನವನ್ನ ನಿರ್ಮಿಸಿಕೊಡಬೇಕು ಅಂತ ತಹಸೀಲ್ದಾರ್ ಅವರಲ್ಲಿ ಮನವಿ ಮಾಡಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಕೆಲವು ಇಲಾಖೆಗಳ ಅಧಿಕಾರಿಗಳು ಹಾಜರಾಗಿದ್ದನ್ನು ಗಮನಿಸಿ ಜಯಂತಿ ಆಚರಣೆಯಲ್ಲಿ ಅಸಡ್ಡೆ ತೋರುತ್ತಿರುವ ಬಗ್ಗೆಯೂ ಕೂಡ ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನದಲ್ಲಿ ಹೀಗಾಗದಂತೆ ಗಮನ ವಹಿಸಬೇಕು ಎಂದು ತಿಳಿಸಿದರು. ಬಸವೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಆದ ಜಡೆಪ್ಪ ಅವರು ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆ, ಅವರ ವಚನ ಸಾಹಿತ್ಯದ ತಿರುಳನ್ನ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮುಖಂಡರಿಗೆ ತಿಳಿಸಿದರು. ಅನೇಕ ದಾರ್ಶನಿಕರ ಬುದ್ಧ, ಬಸವ, ಅಂಬೇಡ್ಕರ್, ದಾದಾಬಾಯಿ ನವರೋಜಿ, ಹಾಗೆ ಕನಕದಾಸ, ವಾಲ್ಮೀಕಿ ಮಹರ್ಷಿ, ಹಡಪದ ಅಪ್ಪಣ್ಣ, ಭಗೀರಥ ಜಯಂತಿ, ಹೀಗೆ ಅನೇಕರನ್ನ ಗುರುತು ಹಿಡಿದು ಈ ಸಮಾಜವನ್ನ ಶುದ್ಧೀಕರಣ ಮಾಡಲಿಕ್ಕೆ ಸರ್ಕಾರ ವಿಶೇಷವಾಗಿ ಅದು ತಾಲೂಕು ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಡಿಸಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂತ ಕಾರ್ಯಕ್ರಮ ಇದು. ಮಸಳಿನಾಳೆ ಎಂಬ ಗ್ರಾಮದಲ್ಲಿ ತಂದೆ ಚನ್ನವೀರಪ್ಪ, ತಾಯಿ ಗೇರಕಮ್ಮ ದಂಪತಿಗಳ ಮಗನಾಗಿ 1960ರಲ್ಲಿ ಜನಿಸ್ತಾನೆ. ಇವರು ವೃತ್ತಿಯಲ್ಲಿ ಕ್ಷೌರಿಕರು ಹಾಗೂ ಅದರ ಜೊತೆಗೆ ಬಸವಣ್ಣವರ ಅನುಭವ ಮಂಟಪದಲ್ಲಿ ತಾಂಬೂಲ ನೀಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಸೊ ಇವತ್ತು ಅವರ ಉತ್ಸವ, ಅವರ ಒಂದು ವಚನ 250ಕ್ಕೂ ಹೆಚ್ಚು ವಚನಗಳನ್ನು ಅವರು ರಚಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಹಳ ಕಡಿಮೆ ಜನ ಇರ್ತಕ್ಕಂಥವ್ರು ಹಿಂದುಳಿದವರು ಸಾರಿಗಳು ಇಲ್ಲ, ನಿಮ್ಮಂತ ಅದೃಷ್ಟವಂತರು ಯಾರು ಇಲ್ಲ. ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರರಾಗಿ ನಡೆಯಬೇಕು, ಕುಳಿತರೆ ಅಂಗವಾಗಿ ಕುಳಿತುಕೊಳ್ಳಬೇಕು, ಇದ್ದರೆ ಶರಣರ ಸಂಘ ಮಾಡಬೇಕು. ನೀವು 4 ಇಲ್ಲದಿದ್ದರೆ ಎಷ್ಟು ಬಾಳಿದರೇನೋ, ಎಷ್ಟು ಜೀವಿಸಿದರೇನೋ, ಕೂಡಲ ಸಂಗಮ ಚನ್ನಬಸವಣ್ಣ ಹಡಪದ ಅಪ್ಪಣ್ಣ ಅಂತ ಹೇಳ್ತಾರೆ. ಇದೇ ವೇಳೆ ಉಪ ತಹಸೀಲ್ದಾರ್ ಸಿದ್ಧಾರ್ಥ ಕಾರಂಜಿ, ಹಡಪದ ಸಮಾಜದ ಉಪಾಧ್ಯಕ್ಷ ಬಸವರಾಜ ಸೇರಿ ಹಡಪದ ಸಮಾಜದವರು ಹಾಗೂ ಇನ್ನಿತರ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.